ಈ ತರ ಜಾನಿ, ಆದ್ರೆ ಚಿಪ್ಲಿ ಇದು ನಾನೊಂದ್ ಡೇಂಜರಸ್ ಜಾನಿ, ಆಗಲ್ವಾ? ಹೇಳಮ್ಮ. ಜಾನಿ, ಈಗ ನನಗೆ ಆಸ್ ಅ ಕ್ಯಾಪ್ಟನ್ ನನಗೆ ರೇಟ್ ಎಷ್ಟು ಕೊಟ್ಟಿದೀವಿ ಬೌಲರ್ಗೆ, ನನಗೆ ಅದೆಲ್ಲ ಬೇಡ, ಸೈಡ್ ಲೈನ್ ಮಾಡ್ಬಿಡ್ತೀನಿ. ಓಕೆ, ಇವಾಗ ಫಾರ್ ಆನ್ ದಟ್ ಪರ್ಟಿಕ್ಯುಲರ್ ಡೇ ನನಗೆ ಮ್ಯಾಕ್ಸ್ವೆಲ್ ಚೆನ್ನಾಗಿ ಮಾಡ್ತಾ ಇದ್ದಾನೆ ಅಂದ್ರೆ ನಾನು ಅಲ್ಸರಿಗೆ ಓವರ್ಸ್ ಕಂಪ್ಲೀಟ್ ಮಾಡ್ಸಲ್ಲ. ಈವನ್ ಫಾರ್ ದಟ್ ಮ್ಯಾಟರ್ ಸಿರಾಜ್ಗೂ ಮಾಡ್ಸಲ್ಲ, ಅಕಸ್ಮಾತ್ ಏನಾದ್ರು ಮಯಾಂಕ್ ಟಾಗರ್ ಇಬ್ರು ಚೆನ್ನಾಗಿ ಮಾಡ್ಬಿಟ್ರು ಅಂತಂದ್ರೆ. ಸೊ ಆನ್ ದಟ್ ಪರ್ಟಿಕ್ಯುಲರ್ ಡೇ ನೀನು ಯಾರು ಚೆನ್ನಾಗಿ ಮಾಡ್ತಾ ಇದಾರೆ ಗುರ್ತಿಸ್ಕೊಂಡು ಅವ್ರ ಕೈಲಿ ಪೂರ್ತಿ ಓವರ್ಸ್ ಹಾಕಿಸ್ತೀಯೋ, ಇಲ್ಲ ನೀನು ಹಳೆ ರೆಪ್ಯುಟೇಷನ್ ಇಟ್ಕೊಂಡು ಇವರೇ ನಾನು ಸ್ಟ್ರೈಕ್ ಬೌಲರ್ ಅಂತ ಸೀಸನ್ ಮುಂಚೆನೆ ಡಿಸೈಡ್ ಮಾಡ್ಬಿಟ್ಟಿದೀವಿ, ಅವ್ರಿಗೆ 4 ಓವರ್ ಹಾಕ್ಸ್ಲೇಬೇಕು ಅಂತ ಯೋಚನೆ ಮೈಂಡ್ ಸೆಟ್ ಇಟ್ಕೊಂಡ್ ಬಂದ್ರೆ ಆಯ್ತು, ಕತೆ ದೆಂಗ್ಸ್ಕೊತಾರೆ. ಈ ವರ್ಷ ಸಿರಾಜ್ ಆ ತರ ಫಾರ್ಮ್ ಅಲ್ಲಿ ಇಲ್ಲ. ನಮಗ್ ಗೊತ್ತು ಅವ್ರು ಫಸ್ಟ್ 6 ಓವರ್ಸ್ ಅಲ್ಲಿ ವಿಕೆಟ್ಸ್ ತೆಕ್ಕೊಡುವಂತ ಬೌಲರು, ಕರೆಕ್ಟಾ? ಲಾಸ್ಟ್ ಇಯರ್ ಬರೀ ಫಸ್ಟ್ 6 ಓವರ್ಸ್ ಅಲ್ಲೇ ವಿಕೆಟ್ಸ್ ತೆಕ್ಕೊಟ್ರು. ಫಸ್ಟ್ 2 ಓವರ್ ಅಲ್ಲಿ ನಿಮ್ಗೆ 1 ವಿಕೆಟ್ ಎತ್ಕೊಡ್ತಾ ಇದ್ರು. ಈ ಸತಿ 1 ವಿಕೆಟ್ ಬಂದಿಲ್ಲ, 3 ಗೇಮ್ ಆಗೋಗಿದೆ. ಸೊ ಅವ್ರ ವರ್ಕ್ ಅವ್ರಿಗೆ ಫಾರ್ಮ್ ಅಲ್ಲಿ ಇಲ್ಲ ಅಂದಾಗ ಬೇರೆಯವ್ರಿಗೆ ಹಾಕ್ಸಿ ಅವ್ರೇನಾದ್ರು ಚೆನ್ನಾಗಿ ಮಾಡ್ತಂತಂದ್ರೆ ಅವ್ರಿಗೆ ಹಾಕ್ಸ್ರಪ್ಪ. ಏನ್ ಇವ್ರಿಗೆ ಹಾಕಿಸ್ಬೇಕು ಅಂತ ಏನ್ ರೂಲ್ ಇಲ್ವಲ್ಲ. ಸಿರಾಜ್ ಚೆನ್ನಾಗಿ ಮಾಡ್ತಾರಲ್ಲ, ಮಿಡ್ಲ್ ಓವರ್ಸ್ ಅಲ್ಲಿ ಹಾಕ್ಸಿ. ಐ ಟೋಟ್ಲಿ ಅಗ್ರಿ ಶಿಷ್ಯ. ಎಕ್ಸಾಂಪಲ್ ಹೇಳ್ತೀನಿ, ರಾಜಸ್ಥಾನ್ ರಾಯಲ್ಸ್ ಹೆಂಗ್ ಡಿಫೆಂಡ್ ಮಾಡಿದ್ರು ಅಂತ.